ನಮಗೇನು ಆಹ್ವಾನ ಬಂದಿದೆಯಾ ಸರ್ ಒಂದು ಮೀಟಿಂಗ್? 3 ಗಂಟೆ 10 ನಿಮಿಷಕ್ಕೆ ನನಗೂ ಕಾಲಾವಕಾಶ ಕೊಟ್ಟಿದ್ದಾರೆ, ಹೋಗ್ತೀನಿ. ಸರ್, ಏನೆಲ್ಲ ವಿಚಾರಗಳು ಪ್ರಸ್ತಾಪ ಮಾಡ್ತೀರಿ? ನನ್ನ ಕ್ಷೇತ್ರದ ಬಗ್ಗೆ ನಾನು ಅಭಿವೃದ್ಧಿ ಅವ್ರು ಏನು ಕೇಳ್ತಾರೆ, ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ, ಅನುದಾನ ಬಗ್ಗೆ ಕೇಳ್ತಾರೆ ಅಂತ ಕಾಣ್ತದೆ. ಕೆಲಸ ಕಾರ್ಯ ಯಾವ ರೀತಿ ನಡೀತಾ ಇದೆ, ನಿಮ್ಗೇನಾರ ಮನಸ್ತಾಪ ಇದೆಯಾ, ಮತ್ತೊಂದು ಇದೆಯಾ ಅಂತ ಏನು ಕೇಳ್ತಾರೆ, ಉತ್ತರ ಮಾಡ್ತೀನಿ. ಪ್ರಮುಖವಾಗಿ DK ಅವರು CM ಆಗಬೇಕು ಮಾತಾಡ್ತೀನಿ, ಅದನ್ನು ಮಾತಾಡ್ತೀನಿ. ಏನು ಮಾತಾಡ್ತೀವಿ? ಒಂದು ಅವಕಾಶ ನಮಗೆ ನಮ್ಮ ನಾಯಕರಿಗೆ DK ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು, 70,000 75,000 ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು. ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಅನೇಕ ರೂಪುರೇಷೆಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕಂಥೇಳಿ ಕಾರ್ಯಕ್ರಮನ ಮಾಡಿದ್ದಾರೆ. ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದುಬಿಟ್ಟಿದ್ದೀರಿ ನೀವೆಲ್ಲರೂ ಕೂಡ. ಮೇಕೆದಾಟು ಇರ್ಬೋದು, ಭಾರತ್ ಜೋಡೋ ಇರ್ಬೋದು, ಸ್ವತಂತ್ರ ನಡಿಗೆ ಇರ್ಬೋದು, ಆರೋಗ್ಯ ಹಸ್ತ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತರುತ್ತಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ DK ಶಿವಕುಮಾರ್ದು ಇದೆ. ಅದು ಎಲ್ರಿಗೂ ಗೊತ್ತಿದೆ. ನಮಗೇನು ಆಹ್ವಾನ ಬಂದಿದೆಯಾ ಸರ್ ಒಂದು ಮೀಟಿಂಗ್? 3 ಗಂಟೆ 10 ನಿಮಿಷಕ್ಕೆ ನನಗೂ ಕಾಲಾವಕಾಶ ಕೊಟ್ಟಿದ್ದಾರೆ, ಹೋಗ್ತೀನಿ. ಸರ್, ಏನೆಲ್ಲ ವಿಚಾರಗಳು ಪ್ರಸ್ತಾಪ ಮಾಡ್ತೀರಿ? ನನ್ನ ಕ್ಷೇತ್ರದ ಬಗ್ಗೆ ನಾನು ಅಭಿವೃದ್ಧಿ ಅವ್ರು ಏನು ಕೇಳ್ತಾರೆ, ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ, ಅನುದಾನ ಬಗ್ಗೆ ಕೇಳ್ತಾರೆ ಅಂತ ಕಾಣ್ತದೆ. ಕೆಲಸ ಕಾರ್ಯ ಯಾವ ರೀತಿ ನಡೀತಾ ಇದೆ, ನಿಮ್ಗೇನಾರ ಮನಸ್ತಾಪ ಇದೆಯಾ, ಮತ್ತೊಂದು ಇದೆಯಾ ಅಂತ ಏನು ಕೇಳ್ತಾರೆ, ಉತ್ತರ ಮಾಡ್ತೀನಿ. ಪ್ರಮುಖವಾಗಿ DK ಅವರು CM ಆಗಬೇಕು ಮಾತಾಡ್ತೀನಿ, ಅದನ್ನು ಮಾತಾಡ್ತೀನಿ. ಏನು ಮಾತಾಡ್ತೀವಿ? ಒಂದು ಅವಕಾಶ ನಮಗೆ ನಮ್ಮ ನಾಯಕರಿಗೆ DK ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು, 70,000 75,000 ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು. ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಅನೇಕ ರೂಪುರೇಷೆಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕಂಥೇಳಿ ಕಾರ್ಯಕ್ರಮನ ಮಾಡಿದ್ದಾರೆ. ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದುಬಿಟ್ಟಿದ್ದೀರಿ ನೀವೆಲ್ಲರೂ ಕೂಡ. ಮೇಕೆದಾಟು ಇರ್ಬೋದು, ಭಾರತ್ ಜೋಡೋ ಇರ್ಬೋದು, ಸ್ವತಂತ್ರ ನಡಿಗೆ ಇರ್ಬೋದು, ಆರೋಗ್ಯ ಹಸ್ತ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತರುತ್ತಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ DK ಶಿವಕುಮಾರ್ದು ಇದೆ. ಅದು ಎಲ್ರಿಗೂ ಗೊತ್ತಿದೆ.